ಈಗ ನಮ್ಮ ಮಕ್ಕಳಿಗೆ ಹೆಲ್ತಿಯಾಗಿ ಇವರು ಒಂದು ಫುಡ್ಡು ಮಾಡ್ತಾ ಇದ್ದೀವಿ. ಉದಾಹರಣೆಗೆ ನೋಡಿ, ನಾನು ತಗೊಬಂದಿರೋ ಸಾಮಗ್ರಿಗಳೆಲ್ಲ ಸೇರಿ ಒಂದು 300-350 ರೂಪಾಯಿ ಇರ್ತದೆ. ಅಟ್ಲೀಸ್ಟ್ ಇದೊಂದು ತಿಂಗಳಿಗಾದರೂ ಮಕ್ಕಳಿಗೆ ಒಂದು ನಾವು ಮಾಡಿಕೊಡ್ಬಹುದು. ಇದು ಬಾದಾಮಿ ಬಂದುಬಿಟ್ಟು ಒಂದು 90 ರೂಪಾಯಿ, ಇದು ಬಂದ್ಬಿಟ್ಟು 79 ರೂಪಾಯಿ. ಈ ಸಿಯಾರ್ ಚೀಸ್ ಬಂದ್ಬಿಟ್ಟು ಒಂದು 40 ರೂಪಾಯಿ. ಇದಕ್ಕೆ ತುಪ್ಪ ಬಂದುಬಿಟ್ಟು ಒಂದು 30 ರೂಪಾಯಿ 40 ರೂಪಾಯಿ ಇಟ್ಕೊಳ್ಳಿ. ಒಂದಿಷ್ಟು ತಂದಿದ್ದು ನಾವು ಇಷ್ಟು ಹಾಕೋದಿಲ್ಲ. ಇದನ್ನೆಲ್ಲ ಡ್ರೈ ರೋಸ್ಟಾಗಿ ಹಿಂಗೆ ಹುರ್ಕೊಳ್ಬೇಕು. ಈ ಥರ ಡ್ರೈ ರೋಸ್ಟಾಗಿ ಹುರ್ಕೊಳ್ತಾ ಇದ್ದೀವಿ. ಪಪ್ಪ ಜೈಸ್ರಿ, ಈಗ ಬಾದಾಮಿ ಹಾಕಿದ್ದೀವಿ. ಆಮೇಲೆ ಏನು ಕೊಡ್ಕೋಬೇಕು ನಿಮ್ಗೆ ಇವಾಗ? ಅದು ಎಷ್ಟು ಬೇಕು? ನನ್ನ ಮಗಳಿಗೆ ಇದು ಹಸಿದಾಗಿ ತಿನ್ಬೋದು. ಇದೊಂದು 2 ಕೊಡೋಣ, ತಿನ್ನಲಿ ನನ್ನ ಮಗು. ನೋಡ್ರಿ, ಇದನ್ನ ಈ ಥರ ಡ್ರೈ ರೋಸ್ಟಾಗಿ ಹುರ್ಕೊಳ್ಬೇಕು. ಇದೆಲ್ಲ ರೂಮ್ ಟೆಂಪ್ರೇಚರ್ ಬರೋ ಅಂತಾರಲ್ಲ, ಆ ರೀತಿ ಆರಬೇಕಿದು. ಮೊದಲು ಜಾಸ್ತಿ ಮಾಡ್ತಾಯಿದ್ವಿ, ಇವಾಗ ಸ್ವಲ್ಪ ಬಜೆಟ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಾಡ್ಕೊಳ್ತಾ ಇದ್ವಿ. ಏನು ಕೊಡ್ಕ? ನಿನಗೆ ಮಾಡ್ಕೊಡ್ತಾ ಇರೋದು ಇದು ಕೊಡ್ಕ. ಮತ್ತೆ ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಪೌಡ್ರಿಗೆ ಯಾವ ಥರ ಮಿಕ್ಸ್ ಮಾಡಬೇಕು ಅನ್ನೋದು ಮತ್ತೆ ಕಂಟಿನ್ಯೂ ಮಾಡಿದ್ರೆ ವೆಯ್ಟೆನ್ಸ್. ನಾವು ತೆಗೆದುಕೊಂಡು ಬಂದಿರುವ ಎಲ್ಲ ಸಾಮಗ್ರಿಗಳನ್ನು ಈ ಥರ ಒಂದು ಲೈಟಾಗಿ ಆ ತುಪ್ಪದಲ್ಲಿ ಹುರಿದಿದ್ದೀವಲ್ಲ, ಇನ್ನೊಂದು ಸತಿ ಲೈಟ್ ಬ್ರೌನಿಶ್ ಆಗಿ ಮಾಡ್ಕೊಳ್ಳೋಣ. ನೋಡೋದಕ್ಕೆ ಒಂದೊಂದು ಮುತ್ತುಗಳ ಥರ ಕಾಣಿಸ್ತಿದ್ದಲ್ಲ, ಮಕ್ಕಳಿಗೆ ಇದೊಂದು ಅರ್ಧ ಇದ್ರ ಜೊತೆಗೆ ಬೇರೆ ಒಂದು ಪೌಡ್ರ್ ತಂದಿದ್ದೀನಿ, ಅದನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಚಮಚ ಕೊಟ್ಟರೆ ಸಾಕು, ಹಾಲಲ್ಲಿ ಹಾಕೊಂಡು ಕುಡಿತಾರೆ. ಆಮೇಲೆ ಇದನ್ನೆಲ್ಲ ತಗೊಂಡು ಈ ರೀತಿ ಮಿಕ್ಸಿಗೆ ಹಾಕಿ